ಮಾಡ್ತಾ ಇಲ್ಲ ಸರ್. ಇಲ್ಲಿರೋರು ಸ್ಟ್ರಕ್ಚರ್ಸ್ ಬಂದಮೇಲೆ ಬರ್ಬೋದಷ್ಟೇ. ಸ್ಟ್ರಕ್ಚರ್ ಟೆಂಪರರಿ ಸ್ಟ್ರಕ್ಚರ್. Yeah, अभी present market, empty market. There are about 1,400 shops here. ये बीजेपी गवर्नमेंट में उसको भी निकालने की बात है क्या? ಬೇಡ ಅಂತ ಬಂದ್ವಲ್ಲ more than this was the condition. Almost but we are not ಗಾರ್ಬೇಜ್ ಹಾಕಿದ್ರು ಸರ್. ಈ ಥರದ್ದಿತ್ತು ಸರ್. ಆ್ಯಕ್ಚುಲಿ ಈಗಿರ್ತಾ ಇದೆ ಸರ್, ಹೀಗೆ ಇರ್ತಾ ಇದೆ. ಆ್ಯಂಡ್ ನಾವು ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಳ್ಳಿ ಏನೂ ಮಾಡಿಲ್ಲ. ಮನೆಗಳೆಲ್ಲ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಬಿಡಿಯಲ್ಲಿ ಅಕ್ಬರ್ ಅವನು ಚೆನ್ನಾಗಿತ್ತು ಕಟ್ಟಡ, ಗಟ್ಟಿನೂ ಸ್ವಲ್ಪ ದಿವಸ ನಾವು ಅವ್ರದ್ದು ಕನ್ಸಿಡರ್ ಮಾಡ್ತೀವಿ ಸರ್. ಒಂದೊಂದು ಕೇಸ್ ಆ ಥರದ್ದು ಏನಿದೆ ಸ್ಪೆಷಲ್ ಕೇಸ್ ವಿ ವಿಲ್ ಕನ್ಸಿಡರ್ ಇಟ್ ಸರ್. ಅವ್ರು ಟೆಂಡರ್ ಆಗಿದೆ. ಟೆಂಡರ್ ಮಾತಾಡಿ ಜಾಗ ಮಾಡ್ಕೊಳ್ಳಿ ಬನ್ನಿ ಮುಂದೆ. ಇಲ್ಲ ಇಲ್ಲ ಸರ್, ಡಿಸ್ಕಸ್ ಮಾಡ್ತೀವಿ ಸರ್. ರಮೇಶ್ ಜಾರಕಿಹೊಳಿ ನಗರಸಭೆ ಅಧ್ಯಕ್ಷ, ಇಲ್ಲಿ ಮಾರ್ಕೆಟ್ ಏರಿಯಾಗೆ ಕೌನ್ಸಿಲರ್. ओम शिवेश्वरे महत्यादि पुनः ओम अग्निमय पुण्यकर्मकायां मानसम्माह गंगे समेत योगनामे सरस्वती नर्मदे स्मितावे धने स्मित्र पवित्र पवित्रवास्वास्थान करवा स्प्रे पुनरेकाक्षं सभाख्या ಸ್ವಲ್ಪ ದಾರಿ ಬಿಡಿ. देवतानाबलं चन्द्रवन्दे विद्याबलं देवदेव लक्ष्मी पदे अंग्रीगुं स्मरामि विष्णुशक्ति समत्वने शुक्रवल्लमहितने अनेकरत्नसम्पन्ने भूमिदेवी नमोस्तुते भूतानि वाक्सभावामि भी ಹಾಕುತ್ತೆ. ಮಾರವಣ ಗೋವಿಂದ
ಭೂತ ಭೂತ ಪ್ರೇತ ವಿಷಾದ ಬ್ರಹ್ಮರಾಕ್ಷಸ ಯಕ್ಷೇ ಮಧೂತ ಶಾಕಿನಿ ಢಾಕಿನಿ ಸರ್ಪಶ್ವಾಪಸ್ಕರ್ಪರಾತ್ಮೋಘಾತಾಃ ಸರ್ವೇ ತ್ವನಂತಂ ಪಶ್ಯಂತು. ಸೂಪರ್ ಚಪ್ಪಾಳೆ ಚಪ್ಪಾಳೆ وحبيبنا ومولانا محمد وبارك وسلم. سبحان الله وبحمده سبحان الله العظيم. لا إله إلا الله الحليم الكريم. سبحان الله رب العرش العظيم. الحمد لله رب العالمين. اللهم إنا نسألك موجبات رحمتك وعزائم مغفرتك والغنيمة من كل بر والسلامة من كل إثم والفوز بالجنة وكرم سبعات فرما. لا إله العالمين. يا الله خصوصا يا الله يا الله يا الله ترقي الأمير के या अल्लाह या अल्लाह या अल्लाह या अल्लाह गवर्नमेंट के अल्लाह बड़े बड़े अफराद जो अल्लाह हमारे यहाँ पर या अल्लाह बड़े बड़े लीडरान आए हैं या अल्लाह जनाब रहीम खान साहब या अल्लाह इसी तरीके से अल्लाह अलहाज जनाब या अल्लाह नसीर अहमद साहब या अल्लाह इसी तरीके से MLA या अल्लाह ये जो अल्लाह यहाँ की खिदमतें कर रहे हैं अल्लाह उनकी खिदमतों को बेइंतहा कबूल फरमा. या अल्लाह इनको अल्लाह सेहत और तंदुरुस्ती अता फरमा. या अल्लाह इनको सेहत अता फरमा. या अल्लाह तादीर कायम और दायम फरमा. या अल्लाह या परवरदिगार आलम या अल्लाह हम सब के हाथों को उठाने को कबूल फरमा. या अल्लाह हर एक को अल्लाह खुशहाली अता फरमा. या अल्लाह हमारे मुल्क को अल्लाह अमन सुकून अता फरमा, चैन अता फरमा. या अल्लाह हर एक को अल्लाह तेरे अल्लाह खिदमत दीन के लिए कबूल फरमा. வந்திருக்கிற இந்த காரியத்தை நாங்கள் தொடங்க இந்த கருத்தில் அர்ப்பணிக்கிறோம். பிதா குமாரன் பரிசுத்த நாமத்தினால் ஆசீர்வதிங்க. இந்த பகுதியில் இருக்கிற எல்லா ஜனங்களுக்கும் என் தேவன் இது ஆசீர்வாதமாக மாறுது. நம்முடைய கருத்தில் அர்ப்பணித்து நாங்கள் ஆண்டவராக இயேசு கிறிஸ்து நாமத்தில் ஜெபிக்கிறோம். நல்ல பிதாவே. தேவலக்னம் சதிநந்த தேவதாராவனம் தேவலக்னம் சதிநந்த தேவதாராவனம் ಫಸ್ಟ್ ಮೀಟಿಂಗ್ ಮತ್ತೆ ನಗರಸಭೆಯಲ್ಲಿ ಲೈಟ್ಗಳು ಈಗೆಲ್ಲಾನು LED ಚೇಂಜ್ ಮಾಡಿದ್ದಾರೆ. ಬಟ್ ಪ್ರತಿ ತಿಂಗಳು 3,25,000 ರೂಪಾಯಿ ಬಂದ್ಬಿಟ್ಟು ಸೋಡಿಯಂಗೆ ಮೇಂಟೆನೆನ್ಸ್ ಅಂತ 3,25,000 ಒಂದು ಲೈಟ್ ಇಲ್ಲ, ಸೋಡಿಯಂ ಲೈಟ್ ತೋರಿಸ್ಬಿಡ್ಲಿ. ಎಲ್ಲ ರಿಮೂವ್ ಮಾಡಿದ್ದಾರೆ. ಎಲ್ಲ LED ಲೈಟ್ಸ್ ಪ್ರತಿ ತಿಂಗಳು 4 ಲಕ್ಷ ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ. CCM ಅಲ್ಲ ಮೇಡಮ್, ಬರೀ ಸೋಡಿಯಂ ಲೈಟ್ಗಳಿಗೆ ನಗರಸಭೆಯಿಂದ ಪ್ರತಿ ತಿಂಗಳು 3,80,000 ಬಿಲ್ ಮಾಡಿದ್ದಾರೆ. ಅದು ಅವರು ನಗರಸಭೆ ಅಧ್ಯಕ್ಷರು ಲೆಟರ್ ಕೊಟ್ಟಿರೋದು. 12,000 ಲೈಟ್ಗೆ ಇಲ್ಲ ನೋಡಿ ಸರ್, 12,000 ಲೈಟ್ 3,500 ಇದೆ ಅಂತ ಹೇಳಿದ್ದಾರೆ. ಪ್ರತಿ ವಾರ್ಡ್ಗೂ 9,227 ರೂಪಾಯಿ ನಾವು ಬಿಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅವರೇನೆ ಹೇಳೋದು ಇಲ್ಲ ಕರೆಕ್ಟ್. ಈಗ ನೀವು ಏನು ಮಾಹಿತಿ ಕೊಟ್ಟಿದ್ರಲ್ಲ, ಈಗ ಮೀಟಿಂಗ್ ಅದು ಇದರ ಸಲಗೆ ಮೀಟಿಂಗ್ ಇಟ್ಟಿದ್ದೀನಿ ನಾನು. ಏನೇನು ಸಮಸ್ಯೆ ಇದೆ, ಏನೇನು ಇಶ್ಯೂಸ್ ಇದೆ ಅದ್ರ ಮೇಲೆ ಎಲ್ಲ ಡೀಟೇಲ್ ನೀವು ಕೊಡ್ರಿ. ಆಮೇಲೆ ನಾನು ಡೀಟೇಲ್ ತಗೊಂಡು ಆ ಥರ ಏನೋ ಮಾಹಿತಿ ಇದ್ರು ವಿ ಟೇಕ್ ಆಕ್ಷನ್ ಸೀರಿಯಸ್ಲಿ. ಸರ್, ಈಗ ಬಂದಂಥ ಉದ್ದೇಶ ಹೇಳಿ ಸರ್. ಈ ಜಾಗ ಏನಿದೆ ಇಷ್ಟಕ್ಕೆ ಮಾತ್ರನೇ ನಾವು ಸ್ಟ್ರಕ್ಚರ್ಸ್ ತರೋದು, ಇನ್ನೆಲ್ಲೂ ಬೇರೆ ಯಾವುದು ಪ್ಲಾನ್ ಇಲ್ಲ ಅಂತ ಅಂದ್ಬಿಟ್ಟು ವಾಟ್ ಇಸ್ ದ ಮಾಸ್ಟರ್ ಪ್ಲಾನ್ ಆಫ್ ಇದು ಸುಮಾರು ವರ್ಷದಿಂದ ಮೋರ್ ದೆನ್ ಮೋಸ್ಟ್ಲಿ 100 years ಅವಾಗಲಿಂದ ಇದು ಮಾರ್ಕೆಟ್ ಆಗಿತ್ತು. ಮತ್ತೀಗ ಹೊಸ ಒಂದು 100 ವರ್ಷ ಆದರೂ, ಒಂದು 50 ವರ್ಷ ಆದರೂ ಅಲ್ಲಿ ಚೇಂಜಸ್ ಆಗಿಲ್ಲ, ಫೆಸಿಲಿಟೀಸ್ ಕೊಟ್ಟಿಲ್ಲ ಅಂದರು. ಸುಮ್ಮನೆ ಮಾರ್ಕೆಟ್ ಹೋಗೋದು ಕಷ್ಟ ಇದೆ. ಅದು ಇಡೀ ಸ್ಟೇಟ್ನಲ್ಲಿ ಈ ಥರ ಯಾವ್ಯಾವುದೋ ಮಾರ್ಕೆಟ್ ಇದೆ ಹಳೇದು, ಅದು ಎಲ್ಲರಿಗೆ ಹೊಸ ಮಾಡಿ ಬಿಸ್ನೆಸ್ ಸೆಂಟರ್ ಒಳ್ಳೇದು ಆಗ್ತದೆ. ಮತ್ತು ಅಲ್ಲಿ ಫೆಸಿಲಿಟೀಸ್ ಬರೀ ಗ್ರೌಂಡ್ ಫ್ಲೋರ್ ಆಗಿ 2 ಫ್ಲೋರ್ 3 ಫ್ಲೋರ್ ಆದರೂ ಮೇಲೆ ಆಫೀಸಸ್ ಮಾಡ್ಬೋದು, ಬೇರೆ ಬೇರೆ ಟ್ರೈನಿಂಗ್ ಸೆಂಟರ್ ಮಾಡ್ಬೋದು. ಆದರೂ ಈಗ 99% 100% ಈ ಪರ್ಸೆಂಟ್ ಎಷ್ಟು ಇಲ್ಲಿ ತೆಗೆದಿದೆಯೋ ಅದನ್ನಲ್ಲೇ ಮಾರ್ಕೆಟ್, ಅದು ಬಿಟ್ಟು ಯಾವುದು ಅಂಗಡಿ ಇಲ್ಲ, ಯಾವುದು ಟಚ್ ಮಾಡಲ್ಲ. ಅದ್ರ ಬಗ್ಗೆ ಮೀಟಿಂಗ್ ಮಾಡಿ ಒಂದು ರೆಸಲ್ಯೂಷನ್ ಮಾಡಿ ನಿಮಗೆ ಆದೇಶ ಮಾಡಿಬಿಡ್ತೀವಿ. ಸರ್, ಈಗ ಇದ್ರ ಬಗ್ಗೆ ಒಂದು ಕಮಿಟಿ ಕೂಡ ತನಿಖೆ ಆಗೋದಕ್ಕೆ ನಿಮ್ಮ ಸರ್ಕಾರವೇ, ನಿಮ್ಮ ಇಲಾಖೆಯೇ ಒಂದು 3 ಜನನ ತನಿಖಾ ತಂಡನ ನೇಮಿಸಿದ್ದಾರೆ. ಏನಕ್ಕೆ ಮಾಡಿದ್ದೀರಿ ಸರ್ ಅದನ್ನು? ಸ್ವಲ್ಪ ಜನ ಈಗ ನೀವು ಪರ್ಪೋಸಲ್ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಆ ಥರ ಕಂಪ್ಲೇಂಟ್ ಬಂದಿತ್ತು. ಅದು ರಿಯಾಲಿಟಿ ಏನಿದೆ
ನಮಗೆ ಮಾಹಿತಿ ಬರಬೇಕಿಲ್ಲ. ಅದ್ರ ಸಲಗೆ ಕಮಿಟಿ ಆಗಿದೆ, ಅವ್ರು ಮಾಹಿತಿ ಕೊಡ್ತಾರೆ. ನಾನು ಸ್ವಂತ ನೋಡಿದ್ದೇನೆ ಇಲ್ಲಿ. ಆದೇಶ ಆಗಿ 10 ದಿವಸ ಆಗಿದೆ ಸರ್. ಇನ್ನೂ ಕಮಿಟಿ ಬಂದು ತನಿಖೆ ಮಾಡಿಲ್ಲ. ಈಗ ಮಾಡ್ತಾರೆ. ಅದೇನು ರಾಜಕೀಯ ಒತ್ತಡ ಏನಾದರೂ ಇದೆಯಾ? ಆ ಥರ ಇಲ್ಲ, ಅವರೆಲ್ಲರೂ ಬಂದು ಮಾಡಬೇಕು. ಯಾಕಂದರೆ ಇದು ಅಸೆಂಬ್ಲಿ ಇತ್ತು, ಬಜೆಟ್ ಪ್ರಿಪರೇಷನ್ ನಡೆಯುತ್ತಾರೆ. ಅವರೆಲ್ಲರೂ ಅಲ್ಲಿ ಪ್ರೆಸೆಂಟ್ ಇರಬೇಕಾಗ್ತದೆ, ಎಲ್ಲ ಆಫೀಸರ್ಸ್. ಅದು 100% ಮಾಡ್ತಾರೆ ಸರ್. MG ಮಾರ್ಕೆಟ್ ಅದ್ರ ಬಗ್ಗೆ ನಾನು ಆಫೀಸರ್ಸ್, ಕಮಿಷನರ್, ಎಲ್ಲ ಚೀಫ್ ಎಲ್ಲರೂ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ಇಮಿಡಿಯೇಟ್ ಆ ಥರ ಯಾವುದು ಇದ್ರು ಐ ಟೇಕ್ ಆಕ್ಷನ್. 20 ವರ್ಷ ಆಗಿದೆ ಶೌಚಾಲಯಗಳು. ಇಂಟ್ರೆಸ್ಟ್ ಬಂದು ವಸೂಲಿ ಮಾಡ್ತಾ ಇದ್ದಾರೆ ಸರ್. ಇಂಟ್ರೆಸ್ಟ್ ಅದು ಯಾಕೆ ವೇ ಆಫ್ ಮಾಡಬಾರ್ದು ಅಂದ್ಬಿಟ್ಟು ಈಗ BBMCಯಲ್ಲಿ ಇದು ಮಾಡಿದ್ದಾರೆ, ಒನ್ ಟೈಮ್ ಸೆಟಲ್ಮೆಂಟ್. ಏನು ಇಂಟ್ರೆಸ್ಟ್ ತಾವು ರಿಕ್ವೆಸ್ಟ್ ಕೊಳ್ಳತ್ತೀರಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅದ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಅದು 24% ಇದು ಮಾಡ್ತಾರೆ ಸರ್. ಹಂಗೆ 24% ಪರ್ ಆನಮ್. ಅದು ಇವ್ರಿಗೂ ಒಂದು ಅನುಕೂಲ ಮಾಡಿಕೊಡ್ಬೋದಲ್ವಾ ಅಂತ ಈಗ ಕಾರ್ಪೊರೇಷನ್ ಮಾಡಿದ್ದಾರೆ. ಇದೆ ಟಾಯ್ಲೆಟ್ಸ್ ಸಲಗೆ ದುಡ್ಡಿದೆ. ಇನ್ನು 25 ಕೋಟಿ ದುಡ್ಡು ಬ್ಯಾಲೆನ್ಸ್ ಸಿಕ್ಕಿದ್ದಾರೆ. ಬೈ ಚಾನ್ಸ್ ಅದು ಸಟ್ ಆಗ್ಬೋದು ಅಂದ್ರೆ ಮಾಡಿಸ್ಬಿಡೋರು ಅವರು. ಪ್ರತಿ ವಾರ್ಡ್ನೂ 2 ಗುಂಪು ಶೌಚಾಲಯ ಕಟ್ಟಿದ್ದಾರೆ. ಒಂದು ಶೌಚಾಲಯ ನಿರ್ವಹಣೆ ಇಲ್ಲ, ನೀರಿಲ್ಲ. ಶೌಚಾಲಯ ಇಲ್ಲ ಕರೆಕ್ಟ್ ಇರ್ಬೋದು, ಇಲ್ಲ ಯಾಕಂದ್ರೆ ಅದರಿಂದ ಮೇಂಟೈನ್ ಮಾಡಲಿಕ್ಕೆ ಕಷ್ಟ. ಅದು ಬೇರೆಯವರು ಅದು ಸೌಲಭ್ಯ ಅಂತ ಇದೆ, ಔಟ್ ಸೋರ್ಸ್ಗೆ ಕೊಟ್ಬಿಟ್ರೆ ಅವರೇ ಒಳ್ಳೆ ರೀತಿಯಿಂದ ಮೇಂಟೈನ್ ಮಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಇಂದ ಮಾಡಬೇಕಾದ್ರು ಅಲ್ಲಿ ಜನ ನೀರು ಹಾಕಲ್ಲ, ಅಲ್ಲಿ ಒಂದ್ಸಲ ನೀರು ಬರಲ್ಲ, ಏನೋ ಆಗಿ ಸಮಸ್ಯೆ ಆಗ್ತದೆ. ಒಳ್ಳೆ ರೀತಿ ಇರ್ಬೇಕಂದ್ರು ಅದು ಬೇರೆಯವರಿಗೆ ಕೊಟ್ಟರು ಅವ್ರು ಮೇಂಟೈನ್ ಮಾಡೋ ಸಿಸ್ಟಮ್ನೇ ನಾನು ಅದನ್ನ ಎಂಟರ್ಟೈನ್ ಮಾಡ್ತೀನಿ. ನಾಟ್ ವಿತ್ ಮ್ಯಾನ್ಯುಯಲ್ ಕ್ಲೀನಿಂಗ್. ಮುನ್ಸಿಪಾಲಿಟಿಯಲ್ಲಿ ಸ್ಟಾಫ್ ಕೊಡ್ತಿದೆ ಸರ್. ಮ್ಯಾನೇಜರ್ ಇಲ್ಲ, AW ಇಲ್ಲ, ಎನ್ವೈರ್ಮೆಂಟ್ ಆಫೀಸರ್ಸ್ ಇಲ್ಲ. ಆಮೇಲೆ ಲೇಟೆಸ್ಟ್ ಮೆಕ್ಯಾನೈಸ್ಡ್ ಮಿಷಿನ್ ಇದೆ ಕ್ಲೀನಿಂಗ್ ಮಾಡೋಕ್ಕೆ, ಅದು ಒಂದೂ ಇಲ್ಲ ಇಲ್ಲಿ. ಮೇಡಮ್ ಇಂದ ಪ್ರಪೋಸಲ್ ಯಾವ ಯಾವ್ದಿಂದ ತಗೊಂಡ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ ಸರ್. ನಗರಸಭೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ನಗರಸಭೆ ಆಗಲಿ ಪುರಸಭೆ ಬೌಂಡ್ರಿ ಇಲ್ಲ, ಬೌಂಡ್ರಿ ಸರಿಯಾಗಿ ಅವ್ರು ಗುರುತಿಸಿಲ್ಲ. ಅದೆಲ್ಲ ಬೌಂಡ್ರಿ ಬಾರ್ಡರ್ ಇರುವಂಥದ್ದೆಲ್ಲ ಗ್ರಾಮ ಪಂಚಾಯತಿನ ಖಾತೆಗಳಾಗ್ತದೆ. ಅದ್ರ ಮೇಲೆ ನೀವು ಸಚಿವರಾದ ನಂತರ ಏನು ಕ್ರಮ ತೆಗೆದುಕೊಳ್ಳಿ? ಬೌಂಡ್ರೀಸ್ ಕಂಪಲ್ಸರಿ ಆಗಲೇಬೇಕು. ಬೌಂಡ್ರೀಸ್ ಆಗಿಲ್ಲ ಅಂದ್ರೂ ಅವರಿಗೆ ಈ ಖಾತಾ ಕೊಡೋದು, ಬಿ ಖಾತಾ ಆಗಲಿ, ಅವ್ರು ಮತ್ತೆ ಬಿಲ್ಡಿಂಗ್ ಪ್ಲಾನ್, ಕನ್ಸ್ಟ್ರಕ್ಷನ್ ಪರ್ಮಿಷನ್ ಎಲ್ಲ ಕೊಡ್ಬೇಕಂದ್ರೆ ಕಷ್ಟ ಆಗ್ತದೆ. ಇಲ್ಲ, ಆಲ್ರೆಡಿ ಬೌಂಡ್ರಿ ಫಿಕ್ಸ್ ಮಾಡಲಿಕ್ಕೆ ಹೊಸ ಆ್ಯಪ್ ಅಂತ ನಾವು ಈ ಖಾತಾ ಬಿ ಖಾತಾ ಫುಲ್ ಬೌಂಡ್ರಿ ಫಿಕ್ಸ್ ಮಾಡಲಿಕ್ಕೆ ಹೊಸ ಆ್ಯಪ್ ಮಾಡಿರ್ತೀವಿ. ಆ ಆ್ಯಪ್ಗೆ ಆಲ್ರೆಡಿ ಸರ್ವೆ ನಡೀಲತ್ತದೆ. ಸ್ಟಾರ್ಟ್ ಆಗ್ಬಿಟ್ಟಿದೆ. ಬೌಂಡ್ರಿ ಫಿಕ್ಸಿಂಗ್ ಮಾಡಬೇಕು, ಮತ್ತೆ ನಮ್ಮ ರೆಕಾರ್ಡ್ಸ್ ಪಕ್ಕಾ ಇರಬೇಕು ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 1 by 1 ಸ್ಟೆಪ್ಸ್ ಅದು ಕಂಪ್ಲೀಟ್ ಮಾಡ್ತಾರೆ ಸ್ವಲ್ಪ ದಿವಸದಲ್ಲಿ. ಅವರು 1 ವರ್ಷ ಟೈಮ್ ತಗೊಂಡಿದ್ದಾರೆ. 1 ವರ್ಷದಲ್ಲಿ ಅವರಿಗೆ ಒಂದು ಏಜೆನ್ಸಿಗೆ ಕೊಟ್ಟಿದ್ದೇವೆ. 1 year ಅಂತ ಅವ್ರು ಟೈಮ್ ತಗೊಂಡಿದ್ದಾರೆ. ಇದು ಎಲ್ಲ ಬೌಂಡ್ರಿ ಫಿಕ್ಸ್ ಮಾಡಬೇಕು, ಆ ಬೌಂಡ್ರಿನಲ್ಲಿ ಬರಬೇಕು. ಮತ್ತೆ ಆಟೋಮೆಟಿಕ್ಲಿ ಈ ಖಾತಾ ಮಾಡ್ಬೇಕಂದ್ರು ಅದು ಇದು ಮುನ್ಸಿಪಾಲಿಟಿನಲ್ಲಿ ಬರ್ತದೆ, ಅವ್ರ ಪಂಚಾಯತ್ನಲ್ಲಿ ಬರ್ತದೆ ಅಂತ ಆ ಏರಿಯಾ ಸರ್ವೆ ನಂಬರ್ ತೋರಿಸ್ಬಿಡ್ತಾರೆ. ಬಾಕಿ ಇದೆ. ನಗರಸಭೆ ಕರ್ತವ್ಯ ಲೋಪ ಇದೆ. ಎಲ್ಲೋ ಯಾವ ಕೋಲಾರ ಜಿಲ್ಲೆಯಲ್ಲಿ ಯಾವ ನಗರಸಭೆಗೂ ಲೋಕಾಯುಕ್ತ ರೈಡ್ ಮಾಡ್ತಾರೆ, ಬರೀ KJP ಮಾಡ್ತಾ ಇದ್ದಾರೆ. ಅವರಿಗೆ ಮೋಸ್ಟ್ಲಿ ಕಂಪ್ಲೇಂಟ್ ಬಂದಿರಬಹುದು. ಆ ಕಂಪ್ಲೇಂಟ್ ಬಂದು ಅದು ಅವರೊಬ್ಬರು ಏಜೆನ್ಸಿ ಅವರು ಇದೆ, ಅವ್ರದ್ದು ಕರ್ತವ್ಯ ಏನಿದೆ ಅವ್ರು ಮಾಡಿ ಕೊಡ್ತಾರೆ 100%. ಅವ್ರು ಮಾಡಿ ನಮ್ಮ ಹತ್ರನೇ ಕಳಿಸ್ಬಿಡ್ತಾರೆ, ಇಮಿಡಿಯೇಟ್ ಆಕ್ಷನ್ ಮಾಡಿ ಅಂತ.
ಆ ಥರ ಇದ್ದರೂ ವಿ ಟೇಕ್ ವೆರಿ ಸೀರಿಯಸ್ ಆ್ಯಕ್ಷನ್. ಈಗ ತಾವೆಲ್ಲರೂ ಪಬ್ಲಿಕ್ ಆಲ್ಸೋ ತಾವೆಲ್ಲರೂ ಪ್ರೆಸ್ ಮೀಡಿಯಾಲಿಂದ ನಮ್ಮದು ಸಲಹೆ ಸುಮಾರು ಬಂದಿದೆ ನನಗೆ. ಅಲ್ಲಿ ಹೋದಾಗ ಸುಮಾರು ಜನ ಸಲಹೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಬೆಂಗಳೂರಿನಲ್ಲಿ ಕರೆಸಿ ನಾನು ಮೀಟಿಂಗ್ ಮಾಡಿ ಇಮಿಡಿಯೇಟ್ ಇಲ್ಲಿ ಏನೇನು ಮಾಡಬೇಕಂತ ಡಿಸಿಷನ್ ತೊಗೊಂಡ್ಬಿಡ್ತೇನೆ. ಅದು ಚರ್ಚೆ ಆಗಿದೆ. ಸುಮಾರು ಜನ ಇಂಟ್ರೆಸ್ಟ್ ಬಗ್ಗೆ ಹೇಳಿದರು. ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಒನ್ ಟೈಮ್ ಇಂಟ್ರೆಸ್ಟ್ ಫುಲ್ ಮಾಫ್ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಅದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತಾರೆ. ಸರ್ ಈಗ ಪಾರ್ಕ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಕ್ ಮಾಡಿದ್ದಾರೆ. ಅದು ನಿರ್ವಹಣೆ ಇಲ್ಲ. ಮತ್ತೆ ಪಾರ್ಕ್ ಅಂತ ಹೇಳಿದ್ರೆ ಹೇಗೆ ಸರ್? ಅದು ತೆರಿಗೆ ಹಣ ಯಾರು ತೆರಿಗೆ ಸಾರ್ವಜನಿಕರ ಹಣ ಅನುವಾಗಿಲ್ವಾ? ಸಾರ್ವಜನಿಕರು ವೇಸ್ಟ್ ಆಗ್ತಿಲ್ಲ. ಯಾರೋ ಲೋಕಸಭೆ ಬರ್ತಾರೆ, ಸದಸ್ಯರು ಬರ್ತಾರೆ, ನಾನು ವಾರ್ಡಲ್ಲಿ 2 ಪಾರ್ಕ್ ಬೇಕು ಅಂತಾರೆ, ಅದಕ್ಕೊಂದು 25 ಲಕ್ಷ 10 ಲಕ್ಷ ಅಂತ ಹಾಕ್ತಾರೆ. ಸಾರ್ವಜನಿಕರ ತೆರಿಗೆ ಹಣ ಹಾಕಿದ್ ನಂತರ ಎಲ್ಲರೂ ಪಾರ್ಕ್ ಚೆನ್ನಾಗಿದೆ ಅಂತ ಎಲ್ಲರಿಗೂ ನಿಮ್ಮ ಅಧಿಕಾರಿಗಳು ಕೇಳಿ ಯಾವ ಪಾರ್ಕ್ ಚೆನ್ನಾಗಿದೆ. ಕೋಟ್ಯಾಂತರ ರೂಪಾಯಿ ಅನುದಾನ ನಷ್ಟ ಆಗಿದೆ. ಅದೇ ತನಿಖೆ ಏನ್ ಮಾಡ್ತೀರಾ? ಯಾರ ಮೇಲೆ ಅದನ್ನ ಹೊಣೆಗಾರ ನಗರದಲ್ಲಿ ಒಂದೇ ಒಂದು ತಂಗುದಾಣನೂ ಇಲ್ಲ ಸರ್. ಈಗ ನೋಡ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಪಾರ್ಕ್ ಬಗ್ಗೆ. ಇದು ಒಂದು ಸೀರಿಯಸ್ ಇಶ್ಯೂ. ಇದ್ರ ಬಗ್ಗೆ ನಾನು ಇಮಿಡಿಯೇಟ್ ಯಾರು ಕಮಿಷನರ್ ಇದ್ದಾರೆ ನಿಮ್ದು ರೆಸ್ಪಾನ್ಸಿಬಿಲಿಟಿ ಬರ್ತದೆ. ಇದರಲ್ಲಿ ಯಾರೋ ತಪ್ಪು ಇನ್ವಾಲ್ವ್ ಇದ್ದರೂ ನಾನು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಬಿಡ್ತೀನಿ, ಆಕ್ಷನ್ ತಗೋತೀನಿ. ನನಗೆ ಒಂದು ಮಾಹಿತಿ ಬೇಕು ಇದ್ರ ಬಗ್ಗೆ. ರಿಪೋರ್ಟ್ ಕೊಡಬೇಕು. ಏನೇನು ಇಲ್ಲ ಫಸ್ಟ್ ಪಾರ್ಕ್ಸ್ಗೆ ಎಷ್ಟು ಅಮೌಂಟ್ ಯೂಸ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ವಿತ್ ಫೋಟೋಗ್ರಾಫ್ಸ್ ನಮ್ಗೆ ಸಬ್ಮಿಟ್ ಮಾಡಿ. ಪಬ್ಲಿಕ್ ಇರೋದು ಇಂಪಾರ್ಟೆನ್ಸ್. ಅವ್ರು ಕೇಳೋದು ಪಬ್ಲಿಕ್ ಸಲಹೆ, ಅವ್ರ ಪರ್ಸನಲ್ ಏನಿಲ್ಲ. ಅದೇ ಡಿಪಿಆರ್ ರೆಡಿ ಮಾಡತ್ತಾರೆ. ಅದರಲ್ಲಿ ಎಲ್ಲ ಶಾಪ್ಸ್ ಇದೆ, ಮತ್ತೆ ಟ್ರೈನಿಂಗ್ ಸೆಂಟರ್ ಬರ್ಬೋದು, ಸ್ಮಾಲ್ ಆಫೀಸ್ ಬರ್ಬೋದು. ಯಾಕಂದ್ರೆ ಲೋಕಲ್ ಕೌನ್ಸಿಲರ್ಸ್ ಮೇಡಮ್ MLA ಅವರು ಫಸ್ಟ್ DPR ಮಾಡಬೇಕು. ಆ DPR ನಲ್ಲಿ ಮತ್ತೆ ನಮ್ಮ ಬೆಂಗಳೂರಲ್ಲಿ ಬಂದು ಏನೇನು ಸುಮಾರು ಕಂಪ್ಲೀಟ್ ಆದ ಸುಮಾರು ಚೇಂಜಸ್ ಆಗ್ತದೆ. ತಮ್ಮಿಂದ ಯಾವುದು ಮಾಹಿತಿ ಇದ್ರು ವಿಚ್ ಇಸ್ ಗುಡ್ ಮಾಹಿತಿ, ಯಾಕಂದ್ರೆ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇದೆ, ತಾವು ಆಲ್ಸೋ ಸ್ವಲ್ಪ ಸಜೆಷನ್ ಕೊಡ್ಬೋದು. ಮೇಡಮ್ ತಾವು ಮಾಡಿ ಬಿಫೋರ್ ಸಬ್ಮಿಟ್ ಮಾಡೋದು ಯಾವುದು ಇಲ್ಲ. ಗೌರ್ಮೆಂಟ್ ಅವ್ರು ಕೊಡ್ತಾರೆ ಫಸ್ಟ್ DPR, ಆಮೇಲೆ ಮೇಡಮ್ ಕೌನ್ಸಿಲರ್ ಕಾರ್ಪೊರೇಟರ್ ಅದ್ರ ಸಲಕ್ಕೆ ನಮ್ಗೆ ಹೇಳ್ತೇನೆ, ನಾವು ಆಲ್ಸೋ ಸಜೆಷನ್ ಕೊಡ್ಬೋದು ಅಂತ. ಹೌದು ರಿಲೀಸ್ ಮಾಡಿದ್ರೆ ಮಾತ್ರ ಅಲ್ಲಿ ಚೇಂಜಸ್ ಮಾಡಕ್ ಬರಲ್ಲ. ಅದಕ್ಕಿಂತ ಮೊದಲೇ ಒಂದ್ಸಲ ಡಿಸ್ಕಸ್ ಮಾಡ್ತೀವಿ. Municipality is not taking trust for any information. ಈ ಕಡೆ ಕೇಳಿದ್ದೇನೆ, ನಿಮ್ಮ ಜೊತೆಗೆ ಒಂದ್ಸಲ ಚರ್ಚೆ ಮಾಡಿ. ಯೂಶಲಿ ಸಂಪೂರ್ಣವಾಗಿ ಸರಿಯಾದ ಇದೆ ಲಿಂಕ್ಗಳೇ ಗೊತ್ತಿಲ್ಲ ಸರ್. ಎಲ್ಲ ಅವಾಗವಾಗ ದಿನಾಲು ಮುಂದೆ ಕಡೆ ಓದು ಆಗ್ತಾನೆ ಇರುತ್ತೆ. ಯೂಶಲಿ ಯೋಜನೆ ಏನ್ ಮಾಡಿರ್ತಾರೆ. ಈಗ ತಾವು ಹೇಳಿದರೆ UGD ಮತ್ತೆ ಡ್ರಿಂಕಿಂಗ್ ವಾಟರ್ ಏನಿದೆ, ನಮ್ಮ UD ಮಿನಿಸ್ಟರ್ ಸುರೇಶ್ ಬೈತಿಗೂ ಅವರಿಗೆ ಇದೆ. ಆದರೂ ನಿಮ್ದು ಸಜೆಷನ್ ಅದು ನಾನು ಮೀಟಿಂಗ್ ಮಾಡಿದ್ದೇನೆ. ಏನಂತ ವಾಟರ್ ಸಿಸ್ಟಮ್ದು UGD ಏನೇನು ಸಮಸ್ಯೆ ಇದೆ ಅದು ಮಾಹಿತಿ ಕೊಡ್ಬೇಕಂತ. ಯಾಕಂದ್ರೆ ಮುನ್ಸಿಪಾಲಿಟಿಗೆ ಅಟ್ಯಾಚ್ ಇದಾವೆ. ಹೆಡ್ ಓವರ್ ಲಾಸ್ಟ್ಗೆ ಮುನ್ಸಿಪಾಲಿಟಿನೇ ರೆಸ್ಪಾನ್ಸಿಬಿಲಿಟಿ ಇದೆ. ಅದರ ಏಜೆನ್ಸಿ ಏನಿದೆ ಅದು UD ಮಿನಿಸ್ಟರ್, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ಕನ್ಸರ್ನ್ ಇದೆ. ಈಗ ತಾವು ಏನು ಹೇಳಿದರೆ ಅದು ಪರ್ಪಸ್ ಅಲ್ಲಿ ಏನೇನಿದೆ ವೆರಿಫೈ ಮಾಡಿ. ಕಮಿಷನರ್ ಯಾರಿದ್ದಾರೆ, ಈಗ UGD ಸಮಸ್ಯೆ ಇದೆ, ಎಲ್ಲ ಪಾಯಿಂಟ್ ನೋಟ್ ಡೌನ್ ಮಾಡಿ ನಮ್ಗೆ ಕೊಡಿ. ನಮ್ಮಿಂದ ಎಷ್ಟು ಇನ್ನ ದುಡ್ಡು ಬೇಕು UD ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿ ಅದು ಫೈನಲ್ ಮಾಡ್ತಾರೆ. ಎಲ್ಲ ಮಾಡಿ ಒಂದೊಂದ್ ಕಡೆ ಕನೆಕ್ಷನ್ ಇಲ್ಲ ಮೋಸ್ಟ್ಲಿ. ಸುಮಾರು 2019 ಸ್ಟಾರ್ಟ್ ಆಗುತ್ತೆ ಅಮೃತ್ ಸಿಟಿ ಯೋಜನೆಯಲ್ಲಿ 69 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಸರ್ ಕಾಮಗಾರಿ ಸ್ಟಾರ್ಟ್ ಮಾಡಿದರೆ ಪೈಪುಗಳಾಗೋದು ಹಾಳು ಮಾಡಿರೋದು ಒಂದು ಬಿಟ್ಟರೆ
ಇದುವರೆಗೂ ಕುಡಿಯೋ ನೀರು ಬರ್ತಾ ಇತ್ತು. ಇರಿಗೇಷನ್ ಸಿಸ್ಟಮ್ ಅಲ್ಲಿ ಒಳ್ಳೆ ನೀರು ಬರ್ತಾ ಇತ್ತು. ಈ ಕಾಮಗಾರಿ ತಗೊಂಡ್ಮೇಲೆ ಕುಡಿಯೋ ನೀರಿಲ್ಲ ಕೆಜರ್ ಜನರಿಗೆ. ಬರೀ ಎಲ್ಲ ಈಗ ದುಡ್ಡು ಕೊಟ್ಟರೆ ನೀರು ಕುಡಿತಾರೆ. ಬರೀ ಉಪ್ಪು ನೀರು ಬಿಟ್ಬಿಟ್ರೆ ಬೇರೆ ನೀರಿಲ್ಲ. ಇಂಜಿನ್ ಲೈಟ್ಸ್ ಇತ್ತಲ್ಲ ಪದೇ ಪದೇ ಒಂದು ವಾರ್ಡಲ್ಲಿ ಸೋಡಿಯಂ ಲೈಟ್ ಸರ್ ಈಗ ಅಲ್ಲಿ ಫೆಮಿಲ್ ಎಂಟ್ರೆನ್ಸ್ ಅಂತ ಹಿಡಿದು ಈ ರಾಜೇಶ್ ಕ್ಯಾಂಪ್ ವರೆಗೂ ಏನ್ ರೋಡ್ ವೈಂಡಿಂಗ್ ಮಾಡಿ ಹೊಸ ಲೈಟ್ ಹಾಕಿದ್ರು ಸರ್, ಅದನ್ನ ನಗರಸಭೆನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ ಲೈಟ್ಸ್ ಎಲ್ಲ ಹಳೆ ಲೈಟ್ಸ್ ಏನಿತ್ತು ಅವನು ಎಲ್ಲ ಸೋಡಿಯಂ ಲೈಟ್ಸ್ ಎಲ್ಲ ತೆಗೆದುಬಿಟ್ಟು LED ಲೈಟ್ಸ್ ಹಾಕಿದ್ದಾನೆ. LED ಲೈಟ್ಸ್ ಮೇಂಟೆನೆನ್ಸ್ ಹಳೆದು ಬಿಟ್ಟು ಹೊರತುಪಡಿಸಿ ಉಳಿದೆಲ್ಲ CCMS ಮಾಡ್ತಾ ಇದ್ದಾನೆ. 60% ಎನರ್ಜಿ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ. 60% ಎನರ್ಜಿ ಸೇವಿಂಗ್ಸ್. ಸೋಡಿಯಂ ಲೈಟ್ ಎಲ್ಲೂ ಹಾಕಂಗಿಲ್ಲ, ಜಾಸ್ತಿ ಪವರ್ ಕನ್ಸಂಪ್ಷನ್ ಅಂತ LED ಎಲ್ಲೂ ಇಲ್ಲ ಸರ್ ಲೈಟ್. 9,000 ಲೈಟ್ ಆಗಿದೆ. 12,000 ಅಧ್ಯಕ್ಷರು ಕೊಟ್ಟಿದ್ದಾರೆ ಲೆಟರ್. ಎಷ್ಟಿದೆ ಅಂತ ಕೊಡ್ಲಾ ಸರ್? ನಾವು ಬೇಕಾದ್ರೆ ರೆಕಾರ್ಡ್ ಕೊಡ್ತೀವಿ ಸರ್. ಅದು ಸರ್ವೆ ಮಾಡಿ ಅಧ್ಯಕ್ಷರು ಕೊಟ್ಟಿರೋ ಲೆಟರ್ ನಗರಸಭೆ ಅಧ್ಯಕ್ಷರು ಕೊಟ್ಟಿರೋ ಇಲ್ಲ ಏನಂತ ಅದು ಇಲ್ಲ ಏನಂತ ಹೇಳಿದ್ರೆ ಲೈಟ್ ಸರ್ ಒಟ್ಟು 12,000 ಬೀದಿ ಲೋಕ 35 ವಾರ್ಡನ್ನು ಅದರಲ್ಲಿ CCMS ಅಲ್ಲಿ ಬಂದ್ಬಿಟ್ಟು ಆಗಿದೆ. ಪೇಮೆಂಟ್ಗೆ ಅಂತ ಹೇಳ್ಬಿಟ್ಟು 32 ಲಕ್ಷ ಮಾಡಿದ್ದಾರೆ. ಈಗ ಕರೆದಿರೋ ಟೆಂಡರ್ ಯಾವ ಸ್ಕೀಮ್ ಇಲ್ಲ. ಅದೇ ಒಂದು ದೊಡ್ಡ ಇದು ಬರೀ ಪೇಮೆಂಟ್ ಇದೆ ಸಬ್ಜೆಕ್ಟ್ ಅಲ್ಲಿ ಬರೀ ಪೇಮೆಂಟ್ ಇದೆ. ನಮಗೆ ಪೇಮೆಂಟ್ ಸಬ್ಜೆಕ್ಟ್ 20 ಬರೀ ಸರ್ 20 ವರ್ಷದಿಂದ 15 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾರೆ ಸರ್. ಅವ್ರು ಯಾಕೆ ಸರ್ ಬೇರೆ ಇವರನ್ನ ಸಾರ್ವಜನಿಕ ಸುಮಾರು ತೊಂದರೆ ಆಗ್ತಾರೆ ಸರ್. ಸರ್ ಯಾರು ವರ್ಗಾವಣೆ ಹೋಗ್ತಾರೆ 2 ತಿಂಗಳು ಮಾಡ್ಬಿಟ್ಟು ತಿರ್ಗಾ ಇಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾರೆ ಸರ್. ಅದು ಅಷ್ಟು ಚೆನ್ನಾಗಿ ಯಾರು ಚೆನ್ನಾಗಿ ಎಲ್ಲ 20 ವರ್ಷದಿಂದ 30 ವರ್ಷದಿಂದ ಇದರಿಂದ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತದೆ ಸರ್. ಅವ್ರು ಹೋಗ್ತಾರೆ, ನಾವು ಬಿಟ್ಟು ಹೋಗ್ತೀವಿ. ಕಂಪ್ಲೀಟ್ ಆಗಿ ಆಫ್ಟರ್ ಏಪ್ರಿಲ್ ನಲ್ಲಿ ಸುಮಾರು ಒಂದು ಮಿನಿಮಮ್ 500 ಎಸ್ಟೇಟ್ನಲ್ಲಿ ತುಂಬದು ಕೆಲಸ ಮಾಡ್ತಾರೆ. ಸರಿಗೆ ಓಕೆ